ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಗೆಲ್ಲುವವರೆಗೂ ಹೋರಾಟ. ಭ್ರಷ್ಟ ನಗರಸಭೆ ಆಯುಕ್ತರಿಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಹೈವೇ ಆಯುಕ್ತರಿಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಹೈವೇ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಬೃಹತ್ ಕಾನೂನು ಹೈವೇನಲ್ಲಿ ನಿಲ್ಲಿಸಲು ಅವಕಾಶ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಅಧಿಕಾರಿಗಳು ಬರಲಿ. ಏನು ನಾವೇನು ಎಷ್ಟು ಹೇಳಿದ್ರೆ ಒಂದು ಟ್ರೈನ್ ನಿಂತಿದ್ರೆ ಏನ್ ಮಾಡಕ್ಕಾಗತ್ತೆ ಕೇಳ್ತಾರೆ. ಏನ್ ಅಲ್ಲ ನಮ್ಗೆ ಆಗ್ಬೇಕಾದ್ರೆ ಇಲ್ಲ ಆಗ್ಲಿ ನಮ್ಮ ಅರೆಸ್ಟ್ ಮಾಡ್ತೀರಾ ಮಾಡಿ ಅರೆಸ್ಟ್ ಮಾಡ್ರಿ. ಏನು ನಿಮ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಒಂದು ಟ್ರೈನ್ ಅಯ್ಯಯ್ಯೋ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನೀವು ಅದನ್ನ ತೆರವುಗೊಳಿಸಿ, ರಾತ್ರಿ ನೀವು ಬಂದು ನೋಡಿ ಸರ್. ಯಾವಾಗ ನಿಮಗೆ ಸ್ಟೇಟ್ ಇಶ್ಯೂ ಆಯ್ತು, ಅದನ್ನೇ ಬರ್ಲಿ, ಅಧಿಕಾರಿ ಕಳಿಸ್ತೀವಿ, ಅಧಿಕಾರಿಗಳು ಬರಲಿ, ಅವರು ನಗರಸಭೆ ಆಡಳಿತ ಬರಲಿ, ತಾಲೂಕು ಆಡಳಿತ ಬರಲಿ. ಇದೇನು ಖಾಸಗಿ ಜಾಗನ ಅವ್ರದ್ದು? ಖಾಸಗಿ ಸ್ವತ್ತ ನೋಡಿ, ನೋಡ್ರಿ ಅದ್ರ ಖಾಸಗಿ ಸ್ವತ್ತ. ಎಲ್ಲ ಕಡೆ ವೆಹಿಕಲ್ ಕೋಟ್ಯಾಂತರ ರೂಪಾಯಿ ಹಣ ಜನರ ತೆರಿಗೆಯಿಂದ ಮಾಡಿರ್ತಕ್ಕಂಥ ಉದ್ಯಾನವನ ಯಾವ ವ್ಯವಸ್ಥೆ ಹೋಗಿದೆ? ರಾಷ್ಟ್ರಧ್ವಜ ಇಲ್ಲಿ ಬಂದ್ರೆ ಅದೊಂದು ಲ್ಯಾಂಡ್ ಮಾರ್ಕ್ ಅಂತ ಹಾಕಿರ್ತಕ್ಕಂಥ ರಾಷ್ಟ್ರಧ್ವಜ ಏನಿದೆ ಇಲ್ಲಿ? ಪಾರ್ಕಿಂಗ್ ಸೇರಿದ ಜಾಗ, ಉದ್ಯಾನವನ ಅದು ಪಾರ್ಕಿಂಗ್ ಸೇರಿದ ಜಾಗ. ಸಂತೆ ದಿನ ಎಷ್ಟು ತೊಂದರೆ ಆಗುತ್ತೆ? ಸಂತೆ ದಿನ ನಿರಂತರವಾಗಿ ಹೈವೇನಲ್ಲಿ ಬೃಹತ್ ವಾಹನಗಳನ್ನ ನಿಲ್ಲಿಸ್ತಾರೆ. ಈ ಬೃಹತ್ ವಾಹನಗಳು ಅನೇಕ ವರ್ಷಗಳಿಂದ ಹೈವೇ ಆದಾಗಿಂದ ನಿಲ್ಲಿಸ್ತಾ ಇದ್ದಾರೆ. ಕಳೆದ ವರ್ಷ ಒಂದು ಕ್ರೈನ್ ನಿಲ್ಲಿಸಿ ಒಂದು ಅಪಘಾತವಾಗಿ ಒಬ್ಬ ವ್ಯಕ್ತಿಗೆ ಸಾವಿಗೆ ಕಾರಣ ಆಯಿತು. ಹಾಗೆ ಇಲ್ಲಿ ಒಂದೇ ಒಂದು ದೀಪಗಳ ವ್ಯವಸ್ಥೆ ಇಲ್ಲ. ಸಂತೆ ದಿನ ತುಂಬ ವ್ಯವಸ್ಥೆ ಆಗಿದೆ. ಕೋಟ್ಯಾಂತರ ರೂಪಾಯಿ ನಗರದ ಜನರ ತೆರಿಗೆ ಹಣದಿಂದ ಮಾಡಿರ್ತಕ್ಕಂಥ ಪಾರ್ಕು ಮತ್ತು ರಾಷ್ಟ್ರಧ್ವಜ ಎರಡು ಹಾಳು ಬಿದ್ದು ಅನೈತಿಕ ಚಟುವಟಿಕೆ ತಾಣವಾಗಿದೆ. ಜೊತೆಯಲ್ಲಿ ಹೆವಿ ವೆಹಿಕಲ್ಗಳು ಕ್ರೈನು ಇದ್ರ ಖಾಸಗಿ ಜಾಗ ಥರ ನಿಲ್ಲಿಸಿ ಜನರಿಗೆ ತೊಂದರೆ ಕೊಡ್ತಾರೆ. ಇದು ಹೈವೇ, ಇಲ್ಲಿ ಎಲ್ಲ ವಾಹನಗಳು ಎಲ್ಲ ಸುಗಮವಾಗಿ ಆಗಬೇಕು ಮತ್ತು ಬರ್ತಕ್ಕಂಥ ಜನರಿಗೆ ಸಂತೆ ಮೈದಾನ ಇರೋದ್ರಿಂದ ಅಲ್ಲೂ ತಡೆ ಆಗುತ್ತೆ. ರಾತ್ರಿ ಕೂಡ ಜಾತ್ರೆ ನಡೀತಾ ಇತ್ತು, ಅತಿ ಹೆಚ್ಚು ಟ್ರಾಫಿಕ್ ಆಯಿತು. ಆದರೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದಾಗ ತಗಲಿಲ್ಲ. ಇಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟ್ರು ಮೊನ್ನೆ ಹೋಗಿ ಅವ್ರಿಗೆ ವಿನಂತಿ ಮಾಡಿದಾಗ ಒಂದು ಕ್ರೈನ್ ಇದ್ರೆ ಏನಾಗುತ್ತೆ ಸ್ಟ್ರೈಕ್ ಯಾಕೆ ಮಾಡ್ತೀರಾ ಕೇಳಿ, ನಾವು ವಿನಂತಿ ಮಾಡ್ತೀವಿ, ನೀವು ತೆಗ್ಸಿದ್ರೆ ಮಾಡಲ್ಲ ಸರ್ ಅಂತೇಳಿ. ಆದರೂ ಕೂಡ ಅವ್ರು ಉಡಾಫೆಯಿಂದ ಒಂದು ಕ್ರೈನ್ ಇದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಇದೇ ಕ್ರೈನು ಒಂದು ಅಪಘಾತಕ್ಕೆ ಕೂಡ ಕಾರಣ ಆಗಿತ್ತು. ಹಾಗಾಗಿ ನಾವು ಇದನ್ನು ತೆಗೆಸಿ ಪೂರ್ಣ ತೆರವುಗೊಳಿಸದೆ ಹೋದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಇಲ್ಲಿಗೆ ನಿಲ್ಲಿಸಲ್ಲ, ವಾಹನಗಳಷ್ಟು ತೆರವಾಗಬೇಕು. ಇಲ್ಲಿಯ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಕು ವ್ಯವಸ್ಥೆ ಮಾಡಿದ ಜನರ ತೆರಿಗೆಯಿಂದ ಅದಕ್ಕೆ ಸರಿಯಾದ ನ್ಯಾಯ ಸಿಗಬೇಕು. ಜನರಲ್ಲಿ ಬಂದು ವಿಶ್ರಾಂತಿದೊಳಗೆ ಸಾಗರ ನೋಡುವ ಹಾಗೆ ಆಗಬೇಕು ಅನ್ನುವಂಥ ಆಗ್ರಹಪೂರ್ವಕ ವಿನಂತಿಯನ್ನು ಮಾಡ್ತೇವೆ, ಆಗ್ರಹವನ್ನು ಮಾಡ್ತೇವೆ. ಚಟುವಟಿಕೆ ನಡೆಯುವ ಚಾನ್ಸ್ ಇದೆ, ಕ್ರೈಮ್ ನಡೆಯುವ ಚಾನ್ಸ್ ಇದೆ. ಆದ್ದರಿಂದ ಆಯುಕ್ತರು, ನಗರಸಭೆ ಅಧ್ಯಕ್ಷರು, DSP ಅವರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಅಲ್ಲಿವರೆಗೆ ನಾವು ಧರಣಿ ಕೂರ್ತೇವೆ. ಈ ಜಾಗ ಇದೆ ಹೈವೇ, ಇದು ನಮ್ಮ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಆಗಿರೋದು. ಇದು ಆಗಲಿ ಪಾರ್ಕ್ ಆಗಲಿ ಎರಡೂ ಹಾಳು ಬಿದ್ದಿದೆ. ಮತ್ತೆ ಈ ರೋಡಿನಲ್ಲಿ ಇಚ್ಛೆ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಗಾಡಿಗಳು, ಇದಿಷ್ಟು ಕ್ರೇನ್ಗಳು, ಕೋಳಿ ಗಾಡಿಗಳು, ಮತ್ತು ಇನ್ನೊಂದು ಯಾರೋ ಟ್ರಾನ್ಸ್ಪೋರ್ಟ್ ಗಾಡಿಗಳು, ಹಾಗೆ ಅಲ್ಲೊಂದು ಸರ್ಕಲಲ್ಲಿ ನಿಮಗೆ ಕಾಣ್ತಿರ್ಬೇಕು ನೋಡಿ, ಅಲ್ಲೇನೋ ತಂದು ವ್ಯಾಪಾರ ಮಾಡ್ತಾರೆ. ಅವ್ರು ಯಾರು ಏನು ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವ್ರು ಬಿಹಾರಿಗಳು ಅಂತಿದೆ. ನಾಳೆ ಬಂದು ಅವ್ರು ಏನೇ ಒಂದು ಅನೈತಿಕ ಮಾಡೋಲ್ದೆ ಈ ಹೊಣೆ ಯಾರು? ಇದಕ್ಕೆ ಕೇಳೋರು ಯಾರು? ಇದನ್ನ ಮುಕ್ಕಾಲ್ ರಸ್ತೆ ಅವರ್ಸ್ಕೊಂಡು ಹೈವೇ ಮುಕ್ಕಾಲ್ ರಸ್ತೆ ಅವ್ರದೇ ಆಗೋಗಿದೆ, ಖಾಸಗಿ ಸ್ವತ್ತಾಗಿ ಹೋಗಿದೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಏನು ಸಾಗರಕ್ಕೆ ಬಂತು ನಾನು ಖುಷಿ ಪಟ್ಟವನಲ್ಲಿ ಮೊಟ್ಟ ಮೊದಲಿಗ. ಆದರೆ ಈ ರಾಷ್ಟ್ರೀಯ ಹೆದ್ದಾರಿ ಈ ರೀತಿಯ ಅವಘಡಗಳಿಗೆ, ಅನಾಹುತಗಳಿಗೆ, ಇನ್ನೊಬ್ಬರ ಮಾಲೀಕತ್ವಕ್ಕೆ ಒಳಪಡುತ್ತೆ ಅನ್ನುವಂಥದ್ದು ಬಹಳ ವಿಷಾದನೀಯ ಸಂಗತಿ. ಈ ರಸ್ತೆ ಗಣಪತಿ ಕೆರೆಯ ಪಕ್ಕದಲ್ಲಿ ಅಲ್ಲಿ ಕುಸಿದಿದೆ. ಅದನ್ನು 4 ಬಾರಿ ಅದನ್ನು ದುರಸ್ತಿ ಮಾಡಿದ್ದಾರೆ. ಈ ರಸ್ತೆಯ ಮೇಲೆ ಸಾರ್ವಜನಿಕ ಸಂಚಾರವನ್ನು ಸುಗಮವಾಗಿ ಮಾಡಬೇಕಾಗಿದ್ದು RTO ಅವರ ಕಚೇರಿ, ಪೊಲೀಸ್ನವರ ಕಚೇರಿ ಮತ್ತು ನಗರಸಭೆಯ ಕಚೇರಿ.
ಇವರು 3 ಜನ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಾರ್ವಜನಿಕರು ಪರಿತಪ್ಪಿಸಬೇಕಾಗಿರುವಂತಹ ದಯನೀಯ ಸ್ಥಿತಿ ನಮಗೆ ಒದಗಿ ಬಂದಿದೆ. ನಾವಿವತ್ತು ಸ್ಟ್ರೈಕ್ ಮಾಡೋದಕ್ಕೆ ಕಾರಣ ಆಗಿದೆ. ನಮ್ಗೆ ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಏನಿಲ್ಲ.